ವಿನಾಯಕ, ಇವತ್ತಿನ ನಮ್ಮ ಈ ಪೌರಾಣಿಕ ರೌಂಡ್ ನಲ್ಲಿ ಫಸ್ಟ್ ಯಾರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ? ಇವರ ಮಾಸ್ಟ್ರು ಪುರಾಣದಲ್ಲಿ ಹೇಗೆ ಕೂದಲನ್ನ ಬಿಟ್ಟುಕೊಂಡು ರಾಜರು, ಮಹಾರಾಜರು, ರಾಕ್ಷಸರು ಎಲ್ಲ ಓಡಾಡ್ತಿದ್ರು, ಅದೇ ತರ ಇವಾಗ್ಲೂ ಕೂದಲು ಬಿಟ್ಟುಕೊಂಡಿದ್ದಾರೆ. ಅವರ ಶಿಷ್ಯಂದ್ರಾದಂತಹ ಕೃತಿಕಾ ಹಾಗೂ ಬಾಲ. ನೀಲಿ ಗಗನದಿ ತೇಲಿ ಹುಡುಕಿದೆ, ನೀಲಿ ಗಗನದಿ ತೇಲಿ ಹುಡುಕಿದೆ, ಕಾಮನ ಬಿಲ್ಲನು ಏರಿ ನೋಡಿದೆ, ಚಂದ್ರ ತಾರೆಗಳ ಸೇರಿ ಕೇಳಿದೆ, ಎಲ್ಲಡಗಿರುವೆ ಬಳಿಗಾರ, ಕೆಲವಾತ ಚೆನ್ನಿಗನೆ ನಲಿದಾಡುವ. ಇಂದ್ರಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಿರುವನು. ಏ ಹರಿ, ಅಂದು ನನ್ನ ತಮ್ಮನನ್ನು ಕೊಂದು ನನ್ನ ಹೆತ್ತ ತಾಯಿಯ ಒಡಲಿಗೆ ಕಿಚ್ಚನ್ನಿಟ್ಟ ಪಾತಕಿ, ಇನ್ನು ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರೆ. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗಿ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ದಾನವೆಂದ್ರನಾದ ನನ್ನ ಕೆಣಕಿದ ಅದೋನ್ಮತ್ತ ದುರುಳ ದುಷ್ಟ ಧೂರ್ತನೆ. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ. ಎಲ್ಲ ಕಪಟಿ, ಮಾಯಾವಿ, ಮೋಸಗಾರ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ. ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ? ಇಂದಿಗೆ ನಿನ್ನ ಪರಿಸಮಾಪ್ತಿ. ನರಸಿಂಹ, ಉಗ್ರ ನರಸಿಂಹ. ಮಾಸ್ಟರ್, ನೀವು ಅದನ್ನ ಹಾಕೊಂಡು ಎಂಟ್ರಿ ಕೊಟ್ಟಾಗ್ಲೇ ಗೊತ್ತಾಗೋಯ್ತು ನೀವು ಅಂತ, ತೆಗಿಯೋಕ್ ಮುಂಚೆ. ಗ್ಯಾರಂಟಿ ಕಲರ್ ಅಂತ ಹೇಳಿ. ಪರ್ಫಾರ್ಮೆನ್ಸ್ ಹೇಗೆ ಅನಿಸ್ತು? ಹಿರಣ್ಯಕಶಿಪು ಏನಪ್ಪ ಕಿರೀಟ ನಿನ್ನ ಮುಖನೇ ಕವರ್ ಮಾಡ್ಕೊಂಡ್ಬಿಡ್ತಲ್ಲಪ್ಪ. ಸೈಜ್ ಕರೆಕ್ಟಾಗಿ ಅಲ್ಲ, ಮಾಡ್ಸೋವಾಗ ಸೈಜ್ ಸ್ವಲ್ಪ ನೋಡಿ ಮಾಡಿಸ್ಬೇಕು ಮಹಾರಾಜರು ನೀವು. ಓಕೆ, ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಸಾಂಗು, ಬಟ್ ನಿಮ್ಮ ಲೆಂತು
ನಿಮ್ಮ ಪರ್ಫಾರ್ಮೆನ್ಸ್ಗೆ ಅದು ಸಾಂಗೇ ಶಾರ್ಟೇಜ್ ಬಂದ್ಬಿಡ್ತು ಆಕ್ಚುಲಿ. ಲಾಸ್ಟಲ್ಲಿ ಪಾಪ ಅವ್ರು ಎತ್ತಾಕೊಂಡು ನಿಮ್ಗೆ ಹೋಗ್ತಾ ಇದಾರೆ, ಸಾಂಗ್ ಮುಗಿದೋಯ್ತು. ಅದರಲ್ಲೂ ಕೂಡ ವಿತೌಟ್ ಮ್ಯೂಸಿಕ್ ಏನೋ ಒಂದು ಒಂದು ಫಿನಿಶ್ ಮಾಡೋದು ನರಸಿಂಹ ಪಾಪ. ಮೇನಕ್ಕೆ ರಂಬೆ ಊರ್ವಶಿ ಕೊಂಬೆ ರೊಂಬೆನೋ ಕೊಂಬೆನೋ. ರಂಬೆ ನಿನ್ನ ನಗುವಿಗೆ ಏನು ಕಾರಣ? ಮಾಸ್ಟರ್ ಒಂದ್ ಸಿನ್ಸಿಯರ್ ರಿಕ್ವೆಸ್ಟ್, ಅವ್ರವ್ರ ಪಾತ್ರದ ಹೆಸರು ಕೇಳಿ ಮಾಸ್ಟರ್ ಬಯಲು. ತಮ್ಮ ಪಾತ್ರದ ಹೆಸರೇನಪ್ಪ ತಂದೆ? ಇರನಿಯ ಕಶ್ಬು ಕಶ್ಬು ಕಶ್ಬು. ಏನು ಸರಿ ಹೇಳಪ್ಪ ರಾಜ, ಹೇಳಿ ಪರವಾಗಿಲ್ಲ. ಇರನಿಯ ಕಶ್ಬು. ಹಿರಣ್ಯ ಕಶ್ಬು ಅಲ್ಲಪ್ಪ, ಮಾಸ್ಟರ್ ಹಿರಣ್ಯ ಖುಷ್ಬು. ಯಾಕೆ ನಿಮ್ಗೆ ಈ ತರದ ಒಂದು ಭಾಷೆಯ ತೊಂದರೆ? ಓಕೆ 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 ಇತ್ತು, ಏನೋ ನೀವು ಅಟೆಂಪ್ಟ್ ಮಾಡಿದ್ದು ಒಂದು ಸೀಕ್ವೆನ್ಸ್ ಇದೆ. ಯಾಕಂದ್ರೆ ಇದು ಬಂದು ನಿಮ್ಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ಜನರಲ್ ಕಾನ್ಸೆಪ್ಟ್. ಇದು ಒಂದು ಚಿಕ್ಕ ಹುಡುಗನ ಕೇಳಿದ್ರು ಕೂಡ ಹೇಳ್ತಾರೆ, ಈ ಕತೆ ಹೇಳ್ತಾರೆ. ಆಮೇಲೆ ನೀವು ಕೂಡ ರಂಬೆ ಅಂತ ಏನ್ ನೀವು ಬಂದ್ರೆ ನೀವು ಅದು ಅಷ್ಟು ಸರಿಯಾಗಿ ಎಸ್ಟಾಬ್ಲಿಷ್ ಆಗ್ಲಿಲ್ಲ. ನೀವು ಬಂದಂಗೆ ಸೀದಾ ಹೋಗಿ ಕೆನ್ನೆ ಎಲ್ಲ ಸೌರಿ ಕರ್ಕೊಂಡ್ಬಿಡ್ತಾರೆ ಜೊತೆಲಿ. ಎಷ್ಟು ಪವರ್ಫುಲ್ ಕ್ಯಾರೆಕ್ಟರ್ ಗೊತ್ತಾ ಅದು ಅಂತ. ನೀವು ಸೀದಾ ಹೋಗ್ಬಿಟ್ಟು ಅಂದ್ಬಿಟ್ಟು ಕರ್ಕೊಂಡು ಸೀದಾ ಬಂದ್ಬಿಡ್ತೀರ. ಹಿಂಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಿತ್ತು. ಆ ಗ್ಯಾಪ್ ಮೇಂಟೈನ್ ಮಾಡಿ ಅವ್ರನ್ನ ನೀವು ನಿಮ್ ಕಡೆ ಎಳೆಯೋದಕ್ಕೆ ಟ್ರೈ ಮಾಡ್ಬೇಕಿತ್ತು. ಅದು ಸಕ್ಸಸ್ಫುಲ್ ಆಗ್ಲಿಲ್ಲ ಅದು. ಐ ಆಮ್ ಸಾರಿ, ನೆಕ್ಸ್ಟ್ ಟೈಮ್ ಈ ತರ ಏನಾರ ಒಂದ್ ಕಾನ್ಸೆಪ್ಟ್ ಇದ್ರೆ ಚೆನ್ನಾಗಿ ಮಾಡ್ತೀನಿ ನಾನು. ಸರಿ ಓಕೆ. ನರಸಿಂಹ ಮಾತ್ರ ಬಂದ್ರು ಡೈನಾಮಿಕ್ ಆಗಿ ತೆಗೆದು ಸಿಗದ್ ಬಿಸಾಕಿರೋ ಕಡೆ. ಟೈಮ್ ಏನಕ್ಕೆ ಅಷ್ಟೊಂದು ಕಡಿಮೆ ಆಯ್ತದು? ಶಶಿ ಬಂದ ಇದಾಕ ಮಾಡ್ಬಿಡು ಅಂತಂದ, ಮ್ಯೂಸಿಕ್ ಗೊತ್ತಿಲ್ಲ ಮ್ಯೂಸಿಕ್ ಎಷ್ಟು ಲೆಂತ್ ಇದೆ ಎಷ್ಟು ಏನಂತ ಏನು ನೋಡ್ಲಿಲ್ಲ. ಏನೋ ಬಾ ಎರಡು ಮೂರು ಸಲ ರೌಂಡ್ ಇಕ್ಕು ತೆಗೆದು ಸಿಗದ್ಬಿಡು. ಓಕೆ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ಕೊಂಬನ್ನಿ. ವಾಟ್ ಎವರ್ ಇಟ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬಸ್. ಥ್ಯಾಂಕ್ ಯು ಮಾಸ್ಟರ್. ಹನುಮಂತ, ನಮ್ಮ ಮಹಾರಾಣಿನ್ ಕೇಳ್ಬಿಡೋಣ ಅಲ್ವಾ? ನಿಮ್ ಪರ್ಫಾರ್ಮೆನ್ಸ್ ಅಲ್ಲಿ ಎರಡ್ ಬಗ್ಗೆ ತುಂಬಾ ಚೆನ್ನಾಗಿತ್ತು. ಒಂದು ನಿಮ್ ಕಾಸ್ಟ್ಯೂಮ್, ಇನ್ನೊಂದು ಉಗ್ರ ನರಸಿಂಹನ್ ಅವತ್ತಲ್ಲಿ ನೀವು ಎಂಟರ್ ಆಗಿ ನೀವು ಮಾಡಿದಂತ ಪೋರ್ಷನ್ ಚೆನ್ನಾಗಿತ್ತು. ಯಾಕಂದ್ರೆ ನಿಮ್ ಬಾಡಿ ಮೂವ್ಮೆಂಟ್ಸ್ ತುಂಬಾ ಚೆನ್ನಾಗಿತ್ತು. ಆದ್ರೆ ಭರತನಾಟ್ಯಂ ಅಲ್ಲಿ ಮೇನಕೆ ಅಲ್ಲ ರಂಬೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಆದ್ರೆ ಭರತನಾಟ್ಯಂ ಸ್ಟೈಲ್ ಅಲ್ಲಿ ಹಾಫ್ ಸಿಟ್ಟಿಂಗ್ ಇರ್ಲಿಲ್ಲ, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಸ್ಮಾರ್ಟ್ನೆಸ್ ಇರ್ಲಿಲ್ಲ. ನೀವೇ ನಕ್ಕೊಂಡ್ ಮಾಡ್ತಾ ಇದ್ರಿ. ಇಟ್ ವಾಸ್ ಮೋರ್ ಲೈಕ್ ಅ ರಿಹರ್ಸಲ್. ಮೈಥಾಲಜಿ ಅನ್ನೋ ತುಂಬಾ ಗಾಢ ಸಬ್ಜೆಕ್ಟ್ ಅಲ್ವಾ ಅದು. ಸೊ ಇನ್ನೊಂಚೂರು ಸೀರಿಯಸ್ನೆಸ್ ಬೇಕಾಗಿತ್ತೇನೋ ನಿಮ್ ಕಾಸ್ಟ್ಯೂಮ್ಸ್ ಇಂದ, ನಿಮ್ ಗೆಟಪ್ ಅಷ್ಟೇ, ಪರ್ಫಾರ್ಮೆನ್ಸ್ ಇಂದ ಅಲ್ಲ. ಇಟ್ ವಾಸ್ ವೆರಿ ಓಕೆ.